ಸೊ ಟೆಕ್ಸ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಟಾಪಿಕ್ ಟ್ರ್ಯಾಪ್ ಆಫ್ ದಿ ವೈಬ್ ಕೋಡಿಂಗ್. ಏನಿದು, ಏನು ಕೋಡಿಂಗ್ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಕೋಡ್ ಅಂದರೆ ಏನು ಗೊತ್ತಿಲ್ಲ, ಪೈಥಾನ್ ಗೊತ್ತಿಲ್ಲ, CSS ಗೊತ್ತಿಲ್ಲ, HTML ಗೊತ್ತಿಲ್ಲ, ನಾನು ಆ ಥರ ವೆಬ್ಸೈಟ್ ಬಿಲ್ಡ್ ಮಾಡಿದೆ, ಈ ಥರ ವೆಬ್ಸೈಟ್ ಬಿಲ್ಡ್ ಮಾಡಿದೆ ಅಂತ ಎಲ್ಲ ಮುಂದೆ ಇದ್ದೀರಾ. ನಾವು ಆಗಲೇ ಡೆವಲಪರ್ಸ್ ಹೋಗಿದ್ದೀವಿ ಅಂತ. ಸೊ ಇವತ್ತೆಲ್ಲ ನಾನು ಅದು ಮಾಡಿದ್ದೀನಿ ವೈಬ್ ಕೋಡ್ ಯೂಸ್ ಮಾಡ್ಕೊಂಡು. ವೈಬ್ ಕೋಡ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಇದ್ದರೆ ಸಾಕು, ಇಂಜಿನಿಯರೇ ಮುಗ್ದೋಯ್ತು ಅಂದ್ಕೊಂಡೆಲ್ಲ ಇದ್ದೀರಾ. ವೈಪ್ ಕೊಡ್ದು ಹಂಗೆ ಒಂದೊಂದೇ ಪಾರ್ಟ್ ಏನು ಬಿಹೈಂಡ್ ದ ಸ್ಕ್ರೀನ್ ನಿಮ್ಗೆ ಗೊತ್ತಿಲ್ಲದೆ ಹೆಂಗೆ ಇನ್ನೊಬ್ರು ಟ್ರ್ಯಾಪಲ್ಲಿ ಹೋಗಿ ನೀವು ಸಿಗಾಕೊಂಡಿದ್ದೀರಾ ಅಂತ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಡ್ರಾಪ್ ಇನ್ ಟು ದಿ ವಿಡಿಯೋ. ಯಾವಾಗಲೂ ಸಿನಾರಿಯೋ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಅದೇ ಥರ ನೀವು ಯಾವ ಥರ ಟ್ರ್ಯಾಪಲ್ಲಿ ಇದ್ದೀರಾ ಅಂತ ಹೇಳ್ತೀನಿ ನೋಡಿ. 2 ತಿಂಗಳಿಂದ ಯಾರಿಗೋ ಒಂದು ವೆಬ್ಸೈಟ್ ಮಾಡಿಕೊಟ್ಟಿರ್ತೀಯ, ಯಾರೋ ಒಂದು ಕ್ಲೈಂಟ್ ಕೊಟ್ಟಿರ್ತಾನೆ, ನಿನ್ಗೆ ಒಂದಿಷ್ಟು $1,000,000 ಅಲ್ಲ ಒಂದಷ್ಟು ಡಾಲರ್ ಕೊಡ್ತೀನಿ, ನನಗೆ ಈ ಥರ ವೆಬ್ ಪೇಜ್ ಬೇಕು, ಒಂದು ಮಾಡ್ಕೊಡಪ್ಪ ಅಂತ ಹೇಳಿರ್ತಾರೆ. ನೀವೇನು ಇಂಜಿನಿಯರ್ಸ್, ಪಾಪ ಅವ್ನಿಗೆ ಗೊತ್ತಿಲ್ಲ ನೀವೆಂಥ ಡೆವಲಪರು ಅಂತ, ನೀವೇನು ವೈಪ್ ಕೋಡ್ ಮಾಡ್ಕೊಂಡು ಮಾಡ್ಬೋದು ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಒಂದಷ್ಟು ಡಾಲರ್ಸ್ಗೆ, ಅಂದರೆ ಎಲ್ಲ ಇದು ಡಾಲರ್ಸಲ್ಲೇ ರುಪೀಸಲ್ಲೇ ಒಪ್ಕೊಳ್ಳಿ, ಆಯಿತು ಅಷ್ಟು ಮಾಡಿದ್ದೀನಿ ಅಂತ ಒಪ್ಕೊಂಡಿರ್ತೀರ. ಆ್ಯಂಡ್ ದೆನ್ ಏನಾದ್ರು ಮಾಡಿಕೊಡ್ತೀರಾ, ಅವನು ಚೆನ್ನಾಗಿದೆ ಅಂತ ಇಸ್ಕೊತಾನೆ. ಏನು ವೈಪ್ ಕೋಡಿಂಗ್ ಮಾಡಿದ್ರಿ, ಟೈಪ್ ಮಾಡಿದ್ರಿ, ಎಷ್ಟೊಂದು ನಾನೇ ವೈಪ್ ಕೋಡಿಂಗ್ ಅಂತ ವಿಡಿಯೋ ಮಾಡಿದ್ದೀನಿ, ರೆಪ್ಲೈಟು ಅದು ಇದು ಎಲ್ಲ ಯೂಸ್ ಮಾಡ್ಕೊಂಡು ಚಾರ್ಟ್ ಎಲ್ಲ ಮಾಡ್ಕೊಂಡು ಮಾಡಿದ್ರಿ ಒಂದು ವೆಬ್ಸೈಟು, ಚೆನ್ನಾಗಿತ್ತು, ಕ್ಲೈಂಟ್ ಕೊಟ್ಟರೆ ಅವ್ನು ಅಮೌಂಟ್ ಕೊಟ್ಟ. 2 ತಿಂಗಳಾಯಿತು, ಇವಾಗ ಬಂದ ನನಗೆ ಒಂದು ಸ್ವಲ್ಪ ಲಾಗಿನ್ ಪೇಜ್ ಚೇಂಜ್ ಮಾಡಬೇಕು, ಅದಾದಮೇಲೆ ಒಳಗೆ ಇನ್ನೊಂದಷ್ಟು ಎಲಿಮೆಂಟ್ಸ್ಗಳು ಆ್ಯಡ್ ಮಾಡಬೇಕು ಅಂತ. ಇಲ್ಲಿ ಪ್ರಾಬ್ಲಮ್ ಬಂತು. ನೀವೇನು ಮಾಡಿದ್ರಿ, ಯಾವುದೋ ಒಂದು ಟೂಲ್ ತೊಗೊಂಡ್ರಿ, ವೈಪ್ ಕೋಡಿಂಗ್ ಮಾಡಿ ವೆಬ್ಸೈಟ್ ಮಾಡಿ ಕೊಟ್ಬಿಟ್ರಿ. 2 ತಿಂಗಳಾದ್ಮೇಲೆ ಕೇಳ್ತಾ ಇದ್ದಾನೆ ಅವ್ನು ಬಂದು, ನನಗೆ ಹಿಂಗೆ ಬೇಕು ಮಾಡಿಕೊಡಪ್ಪ ಅಂತ. ನೀವು ಆಲ್ರೆಡಿ ಅಮೌಂಟ್ ಈಸ್ಕೊಬಿಟ್ಟಿದ್ದೀರ ಅವನ ಹತ್ರ. ನೀವು ಈಗ ಇಲ್ಲ ಅಂದರೆ ನೀನು ಹೊಸದ ವೆಬ್ಸೈಟ್ ನೀನೇ ಬಿಲ್ಡ್ ಮಾಡಿದೆ, ಈ ಸಲ ಇಲ್ಲ ಅಂದರೆ ಕೋಡೆಲ್ಲ ನಿನ್ನ ಹತ್ರನೇ ಇರುತ್ತೆ, ಏನು ಮಾಡ್ತಿದೆ ಅಂತ ಕೇಳ್ತಾರೆ. ಸೊ ಅಲ್ಲಿಂದ ವೈಪ್ ಕೋಡಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತು. ಈಗೇನು ವೈಪ್ ಕೋಡಿಂಗ್ ಇಲ್ಲ ಅಂದಿದ್ದರೆ ಏನು ಮಾಡ್ತಿದ್ದಾನೆ, ನೀನು ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಎರಡೂ ಅರ್ಥ ಮಾಡಿಕೊಂಡು ಕೋಡ್ನ ಗಿಟಬಲ್ಲಿ ಇದು ಮಾಡಿ ಶೇರ್ ಅಪ್ಲೋಡ್ ಮಾಡಿ ಅಲ್ಲೆಲ್ಲ ಒಂದು ಇದಿಟ್ಟು ಓಲ್ಡ್ ವರ್ಷನ್ ಈ ವರ್ಷನ್ ಅಂತ ಕ್ರಿಯೇಟ್ ಮಾಡಿ ಡೆವಲಪರ್ ಆಗಿದ್ರೆ ಮಾಡ್ತಿದೆ. ಬಟ್ ಈಗೇನು ವೈಪ್ ಕೋಡಿಂಗಲ್ಲಿ ಮಾಡಿ ಮಡಗಿದೆಯಾ ಇದನ್ನ, ಈಗ ಅವ್ನಿಗೆ ಮಾಡಬೇಕು. ಸೊ ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಅರೇಸ್ ಆಗೋದು, ಏನು ಕೋಡೇ ಗೊತ್ತಿಲ್ಲ, ನಿನ್ಗೆ ಏನು ಗೊತ್ತಿಲ್ಲ, ಸುಮ್ಮನೆ ವೈಬಲ್ಲಿ ಇದು ಮಾಡಿರ್ತೀಯ. ಸೊ ವೈಪ್ ಕೋಡಿಂಗ್ ಎಲ್ಲಿ ನಿಂಗೆ ಯೂಸ್ ಆಗುತ್ತೆ ಅಂದರೆ, ಯಾವ್ದಾದ್ರು ಹ್ಯಾಕಥಾನಲ್ಲಿ ಹೋದರೆ ಅಲ್ಲೋದ್ರೆ ಯೂಸ್ ಆಗೋದು, ಅಲ್ಲೆಲ್ಲ ಯೂಸ್ ಆಗುತ್ತೆ. ನೀನು ಏನು ಅಂದ್ಕೊಂಡಿದ್ದೆ, ವೈಪ್ ಕೋಡಿಂಗ್ ಪ್ರಾಂಪ್ಟ್ ಇಂಜಿನಿಯರ್ AI ಕಲ್ತ್ಬಿಟ್ರೆ ಇಂಜಿನಿಯರೇ ಮುಗ್ದೋಯ್ತು ಅಂತ ಅಂದ್ಕೊಂಡು ಒಂದು ಭ್ರಮೇಲಿ ಬರ್ತಿದೆ. ಯಾವುದು ಕೋಡಿಂಗ್ ಲ್ಯಾಂಗ್ವೇಜ್ ಕಲಿತಿಲ್ಲ, ಸುಮ್ಮನೆ ಬೇಡದರ ಸಬ್ಜೆಕ್ಟ್ ಓದಿ ಇಂಜಿನಿಯರಿಂಗ್ ವೇಸ್ಟ್ ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪಾಯಿಂಟ್ಗೆ ವೈಪ್ ಕೋಡಿಂಗ್ ಬರ್ತೀನಿ ಅಂದರೆ ಡಿಬಗ್ಗಿಂಗು. ಏನು ಡಿಬಗ್ಗಿಂಗು, ಏನೋ ಒಂದು ವೆಬ್ಸೈಟ್ ಬಿಲ್ಡ್ ಮಾಡಿದೆ, ಇದು ಮಾಡಿ 2 ತಿಂಗಳಲ್ಲ, ಇದು ನ್ಯೂ ಸ್ಟೋರಿ ಅಂತ ತಗೋ ಡಿಬಗ್ಗಿಂಗ್. ಹಿಂಗೆ ವೈಪ್ ಕೋಡಿಂಗ್ ಈ ಥರ ಕೊಟ್ಟೆ, ಅದು ಇದು ಏನೇನೋ ಮಾಡ್ತು. ಸೊ ನನಗೀಗ ಅದನ್ನ ಡಿಬಗ್ ಮಾಡಬೇಕು. ಏನು ಮಾಡ್ತೀಯಾ, AIಗೆ ಇಷ್ಟು ಬಂದೈತೆ ಡಿಬಗ್ ಮಾಡು ಅಂತ ಕೊಡ್ತೀಯಾ. ಸೊ ಒಂದು ಲೈನ್ ನಿನ್ಗೆ ಏನೋ ಕೋಡೇ ಗೊತ್ತಿಲ್ಲ, ಡೈರೆಕ್ಟ್ ವೈಪ್ ಕೋಡ್ ಮಾಡ್ತಾ ಇದೆಯಲ್ಲ, ಏನು ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರೋದು. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು ವೈಪ್ ಕೋಡ್ ಮಾಡಿದ್ರೆ ಅಡ್ವಾಂಟೇಜ್ಗಳು ಜಾಸ್ತಿ, ಇಲ್ಲ ಅಂದರೆ ಬರೀ ಡಿಸ್ಅಡ್ವಾಂಟೇಜ್. ಏನಕ್ಕೆ ನಿನಗೆ ಅದೇನು ಲ್ಯಾಂಗ್ವೇಜೇ ಗೊತ್ತಿಲ್ಲ, ನಿನಗೆ ಹೋಗಿದ್ಯಾ ಅಲ್ಲಿ ಮಾಡ್ತಿದ್ಯಾ. ಸೊ ಏನೋ ಒಂದು ಸಿಂಪಲ್ ಆಗಿರೋ ಲಾಜಿಕ್ತು ತಪ್ಪಂದೈತೆ. ಅದೊಂದು ಸಿಂಪಲ್ ಆಗಿರೋ ಲಾಜಿಕ್ ಎಷ್ಟು ಸಿಂಪಲ್ ಆಗೈತೆ ಅಂದರೆ, ಏನೋ ಒಂದು ಎಂಟಾಗಿ ಮಿಸ್ ಆಗೈತೆ ಅನ್ಕೋ, HTML ಮಾಡ್ತಾಯಿದ್ದೆ ಅಂದರೆ ಎಂಟಾಗಿ ಮಿಸ್ ಆಗೈತೆ. ಸೊ ಅದು ಎರರ್ ಇದು ಕೋಡ್ದು ಏನು ಮಾಡ್ತೀವಿ, ಅಪ್ಲೋಡ್ ಮಾಡ್ತಾ ಇರ್ತಿಲ್ಲ, ಅವಾಗ ಎರರ್ ಕೊಡುತ್ತೆ. ಸೊ ಈಗ ಹೋಗ್ಬಿಟ್ಟು ತಿರ್ಗಾ ನೀನು ಅದನ್ನ ಅದೇ ಏನು AI ಇದು ಮಾಡ್ತಾ ಇದೆಯಲ್ಲ, ಪ್ರಾಂಪ್ಟ್ ಇಂಜಿನಿಯರಿಂಗು ಎಲ್ಲ ಕೊಟ್ಟು ವೈಪ್ ಕೋಡ್ ಮಾಡ್ತಾ ಇದೆಯಲ್ಲ, ವೈಬಿಂಗ್ ಮಾಡ್ತಾ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಇದು ಎರರ್ ಕೊಟ್ಟಿದೆ ಅಂತ ಕೊಡ್ತೀಯ. ತಿರ್ಗಾ ಅದನ್ನ ಫಿಕ್ಸ್ ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂದರೆ, ವಾಪಸ್ ನಿನ್ನ ಹತ್ರ ಇರೋದು ಏನು ಕಾಯಿನ್ಸ್ ಕೊಟ್ಬಿಟ್ಟಿರ್ತಾರೆ, ಅದು ಹೋಗಿ ನೀನು ಯಾವುದೋ ಪ್ರೋನೇ ತೊಗೊಂಡಿದ್ದೀನಿ ಅನ್ಕೋ, ಅನ್ಲಿಮಿಟೆಡ್ ಅನ್ಕೋ. ಸೊ ಅಲ್ಲಿ ಟೈಮ್ ಹಿಡಿಯುತ್ತೆ. ರಿಯಲ್ ಡೆವಲಪರ್ಸ್ ನಿಮ್ಗೆ ಏನು ಹೇಳ್ತಿಲ್ಲ ಅಂದರೆ, ಈಗ ನೀನು ಗೂಗಲ್ ಅವರು, ಮೈಕ್ರೋಸಾಫ್ಟ್ ಅವರು ಎಲ್ಲಾದರೂ ತೆಗ್ದಾಕ್ತಿರೋದಲ್ಲ, ಎಲ್ಲರೂ ತೊಗೊಳೋದು ನಿಲ್ಸಿದ್ದಾರೆ, ಇಂಜಿನಿಯರ್ಸ್ನ ತೊಗೊಂಡಿಲ್ಲ. ಸೊ ಅವ್ರು ಏನು ಮಾಡ್ತಾಯಿದ್ದಾರೆ, ಎಲ್ಲ ನೀವು ಹಿಂಗೆ ಪ್ರಾಂಪ್ಟಲ್ಲಿ ಮಾಡ್ಬೋದು, ಆ ಥರ ಮಾಡ್ಬೋದು ಅಂತ ನಿನ್ಗೊಂದು ಇದು ಮಾಡಿ ಬಿಡ್ತಾ ಇದ್ದಾರೆ ಅಷ್ಟೇ ಹೊತ್ತು ನಿನ್ನ ಪಾಯಿಂಟ್ಗೆ ವೀಕ್ ಮಾಡ್ತಾಯಿದ್ದಾರೆ. ಸೊ ನೀನು ಯಾವುದೇ ಕೋಡಿಂಗ್ ಲ್ಯಾಂಗ್ವೇಜ್ ಕಲಿದೇನೆ ಹೋಗೋಗಲ್ಲಿ ಕಲಿತಾ ಇದೆಯಾ ಅಂದರೆ ನೀನು ಮಾಡ್ಕೋತಾರ ತಪ್ಪೋದು. ಸೊ ಅದೇ ಡಿಬಗ್ನ ಫಿಕ್ಸ್ ಮಾಡೋಕ್ಕಾಗಲಿಲ್ಲ ನಿನ್ನ ಕೈಲಿ. ಸೊ ತಿರ್ಗಾ AI ಕೊಡ್ತೀಯ. ಬಟ್ ನಿನ್ಗೊಂದು ಸಣ್ಣ ಲಾಜಿಕ್ ಗೊತ್ತಿದ್ರೆ ಡಿಬಗ್ ಫಿಕ್ಸ್ ಮಾಡೋದು. ಸೊ ವೈಪ್ ಕೋಡಿಂಗ್ ನಾನು ತಪ್ಪು ಅಂತ ಡಿಸ್ಅಡ್ವಾಂಟೇಜ್ ಅಂತ ಏನು ಹೇಳ್ತಿಲ್ಲ, ಬಟ್ ಅದೊಂದು ಅಡ್ವಾಂಟೇಜೇ. ಬಟ್ ನೀನು ಯೂಸ್ ಮಾಡ್ತಾ ಇರೋದು ಡಿಸ್ಅಡ್ವಾಂಟೇಜ್. ಏನು ಮಾಡ್ತಾ ಇದೆಯಾ ಅದೆಲ್ಲ ನಿಂದೇ ತಪ್ಪಾಗಿ ಯೂಸ್ ಮಾಡ್ತಾ ಇದೆಯಾ ವೈಪ್ ಕೋಡಿಂಗ್. ಇನ್ನೊಂದು ಮೇಯ್ನ್ ಪಾರ್ಟ್ ಬಂದರೆ, ಈಗ ನೀನೊಂದು ವೆಬ್ಸೈಟ್ ಏನೋ ಕ್ರಿಯೇಟ್ ಮಾಡಿರ್ತೀಯ ವೈಪ್ ಕೋಡ್ ಯೂಸ್ ಮಾಡಿಕೊಂಡು. ನಿನ್ಗೆ ಹತ್ರದ್ದು ಹಿಂದೆ ಲಾಜಿಕ್ ಏನು ಗೊತ್ತಿಲ್ಲ, ಹೋಗ್ಲಿ ಏನೋ ಒಂದು ಕ್ರಿಯೇಟ್ ಮಾಡಿದ್ಯಾ, ಬಟ್ ನೀನು ಅದನ್ನ ಸರ್ವರಲ್ಲಿ ಲಾಸ್ಟ್ ಮಾಡ್ತೀಯಾ. ನಿನ್ಗೇನೋ ಕರೆಕ್ಟಾಗಿ ವರ್ಕ್ ಆಗುತ್ತೆ, ಓಕೆ, ನಿನ್ನ ಜೊತೆ ಇನ್ನೊಂದು 10 ಜನ ಇದು ಮಾಡ್ತಾರೆ, ಸೊ ಲಾಗಿನ್ ಆಗ್ತಾರೆ, ಅದು ಕರೆಕ್ಟಾಗಿ ವರ್ಕ್ ಆಗುತ್ತೆ.
ಬಟ್ ಇನ್ನೊಂದು 10 ಜನ ಮಾಡ್ತಾರೆ. ಹೋಗ್ಲಿ ಒಂದು 100ವರೆಗೂ ವರ್ಕ್ ಆಗುತ್ತೆ ನಿಂದು ವೈಪ್ ಕೋಡ್ ಏನು ಆಸ್ಟ್ ಮಾಡಿರ್ತೀಯ ಲೈವ್ ಸರ್ವರ್ ಅದು. ಬಟ್ 100 ಆದಮೇಲೆ ಹ್ಯಾಂಗ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹ್ಯಾಂಗ್ ಅಂದರೆ ಸರ್ವರ್ ಬಿಸಿ, ಯಾರಿಗೂ ವೆಬ್ಸೈಟ್ ಸಿಗ್ತಲ್ಲ ಆ ಥರ ಸ್ಟಾರ್ಟ್ ಆಗುತ್ತೆ. ಸೊ ವೈಪ್ ಕೋಡಿಂಗಲ್ಲಿ ಈ ಥರ ಬೇಕಾದ್ರೆ ನೀನು ಆಯ್ತು ಇಷ್ಟೊಂದು ವೈಪ್ ಕೋಡಿಂಗ್ ಅಂತ ಮಾಡ್ತಿದ್ದಾರೆ. ಎಲ್ಲರೂ ವೈಪ್ ಕೋಡ್ ಮಾಡ್ಕೊಂಡು ಬಿಟ್ಟಿರೋ ವೆಬ್ಸೈಟ್ನ ಯಾರಾದರೂ ಒಂದು 500 ಜನ 600 ಜನ ಲಾಗಿನ್ ಆಗಿ ಇನ್ನೂ ಸ್ಟಿಲ್ ಅದು ಸ್ಟ್ಯಾಂಡ್ ಆಗಿದೆ ಅಂತ ಎಲ್ಲೋ ಎಕ್ಸಾಂಪಲೇ ಇಲ್ಲ. ಸೊ ವೈಪ್ ಕೋಡಿಂಗ್ ಅನ್ನೋದೇ ಒಂದು ಟ್ರ್ಯಾಪಲ್ಲಿ ನಡೀತಿದೆ. ಸೊ ನಾವೆಲ್ಲ ಗೊತ್ತಿಲ್ಲದೇ ಆ ಟ್ರ್ಯಾಪಲ್ಲಿ ಹೋಗಿ ತಗೊಳಕೋತಾ ಇದೀವಿ ಅಷ್ಟೇ. ಆ್ಯಂಡ್ ದೆನ್ ವೈಪ್ ಕೋಡಿಂಗ್ ಇನ್ನೊಂದು ಏನು ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ ನೀನು ಹ್ಯಾಕಥಾನ್ಗಳಲ್ಲಿ ಇಲ್ಲ ಸಿಂಪಲ್ ಎಲ್ಲರೂ ಬಿಲ್ಡ್ ಮಾಡ್ತಾ ಇದ್ದಾನೆ. ಸೊ ಈ ಥರ ಪ್ರೋಟೋಟೈಪ್ ಇದೆ ಅಂತ ಯೂಸ್ ಮಾಡೋಕೆ ವೈಪ್ ಕೋಡ್ ಯೂಸ್ ಮಾಡಬೇಕು ಹೊತ್ತು ನೀನು ಇಡೀ ಆ್ಯಪ್ನ ಬಿಲ್ಡ್ ಮಾಡೋಕ್ಕಲ್ಲ. ಸೊ ನಾನಿಲ್ಲಿ ಒಂದು 15 to 16 ಸಿನಾರಿಯೋ ಹೇಳ್ಕೊಂಡು ಹೋಗ್ತೀನಿ, ಒಂದೊಂದೇ ಅರ್ಥ ಮಾಡ್ಕೊ. ಫಸ್ಟು ವೈಪ್ ಕೋಡಿಂಗ್ ಅಂದರೆ ಏನು ಅಂತ ನಿನಗೆ ಗೊತ್ತು. ನಾರ್ಮಲ್ ಈ ಥರ ಅಮೇಝಿಂಗ್ ಆಗಿರುತ್ತೆ. ನೀನೇ ಯಾವುದೇ ಕೋಡಿಂಗ್ ಲ್ಯಾಂಗ್ವೇಜ್ ಗೊತ್ತಿದ್ದಾನೆ, ಡೆವಲಪರ್ ಆಗಿದೆಯಾ, ಅದಾಗಿದೆ ಇದೇ ಆಗಿದೆ ಅಂದ್ಕೊಂಡು ಒಂದು ಟಾಪ್ ಲೆವೆಲ್ ಇರ್ತೀಯ. ಏನು ಮಾಡ್ತೀಯ, ನಿನ್ನ ಪ್ರಾಂಪ್ಟ್ ಇಂಜಿನಿಯರಿಂಗ್ ಎಲ್ಲ ಇಂಗ್ಲೀಷಲ್ಲಿ ಬರುತ್ತೆ, ಅದನ್ನ ಕೊಟ್ಟು ಯಾವುದೋ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ತೀಯ. ನಿನಗೆ ಒಂಥರ ಇದನ್ಸುತ್ತೆ. ಸೊ ಫಸ್ಟ್ ಸಿನಾರಿ ಏನು ಮಾಡುತ್ತೆ ಅಂದರೆ ಸ್ಟಾರ್ಟ್ ಮಾಡಿರ್ತೀಯ, ನಿನ್ಗಲ್ಲಿರೋದು ಒಂದು ಲೈನ್ ಕೋಡು ಗೊತ್ತಿರಲ್ಲ, ಬಟ್ ನೀನಲ್ಲಿ ಆ್ಯಪ್ನ ಡೆವಲಪ್ ಮಾಡ್ತಾ ಇರ್ತೀಯ. ಇದು ಒಂದು ಇದಾಗಿರುತ್ತೆ. ಆ್ಯಂಡ್ ಪ್ಯಾಚಿಂಗ್ ಕೋಡ್ನ ನೀನು ಏನಾಗಲೇ ಹೇಳಿದ್ನಲ್ಲ, ಈಗ ಫುಲ್ ಕೋಡ್ ಬರ್ದಿರುತ್ತೆ, ಒಂದೇ ಒಂದು ಲಾಸ್ಟಲ್ಲಿ ಮಿಸ್ ಮಾಡಿರುತ್ತೆ, ಏನೋ ಕ್ಲೋಸ್ ಮಾಡಿರಲ್ಲ ಅದನ್ನು, ಅಂದರೆ ಎಂಡ್ ಟ್ಯಾಗ್ ಮಾಡಿರಲ್ಲ. ಟ್ಯಾಗೆಲ್ಲ ಎಲ್ಲ ಡ್ಯೂ ಟ್ಯಾಗ್ ಓಪನ್ ಮಾಡಿರುತ್ತೆ, ಕಂಟೈನರ್ ಟ್ಯಾಗ್ನ ಲಾಸ್ಟಲ್ಲಿ ಕ್ಲೋಸ್ ಮಾಡಿಲ್ಲ, ಬಟ್ ನಿಂಗೆ ಕೋಡಿಂಗ್ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಸೊ 1000 to 1500 ಲೈನ್ ಕೋಡ್ ಬರ್ದಿದೆ, ಅದೊಂದು ಮಾಡಿಲ್ಲ. ಸೊ ನಿನಗೆ ಏನಾದರೂ ಕಲ್ತಿದ್ರೆ ಕೋಡ್ನ ಆರಾಮ್ಸೆ ಹೋಗ್ಬಿಟ್ಟು ಡಿಬಗ್ ಮಾಡ್ಬೋದು. ಬಟ್ ನೀನು ಕೋಡಿಂಗ್ ಲ್ಯಾಂಗ್ವೇಜ್ ತಿರ್ಗಾ ನೀನು ಮತ್ತೆ ಅದನ್ನ AI ಕೊಡ್ತಾ ಇದೆ ಡಿಬಗ್ ಮಾಡೋಕ್ಕೆ ಅಂದರೆ ಎಷ್ಟೋ ಟೈಮ್ ಹಿಡಿಯುತ್ತೆ ಅಂದರೆ. ಸೊ ಈಗ ಸಿಂಪಲಾಗಿ ನೀನು ಇದರ್ಥ ಮಾಡ್ಕೊತೀನಿ ಅಂದರೆ, ಈ ಗ್ರಾಫ್ ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದೆ, ಇಲ್ಲಿ ಬರ್ತಿದೆ ನೋಡು. ಏನು ಒಬ್ಬ ವೈಪ್ ಕೋಡಿಂಗಲ್ಲಿ ಮಾಡಬೇಕಾದ್ರೆ ವೈಪ್ ಕೋಡಿಂಗ್ ಯೂಸ್ ಮಾಡ್ಕೊಂಡು ಬರೀತೀಯ. ಅದು ಬರೆಯೋದು ಇದು 1 ಅವರಲ್ಲಿ ಎಲ್ಲ 1 hour 2 ಕಂಪೇರ್ ಮಾಡಿದೆ ಅಂದರೆ ಡೆವಲಪರ್ಸು ಏನು ಮಾಡ್ತಾರೆ ಮತ್ತು ನೀನೇನು ಮಾಡ್ತಾರೆ ಅಂದರೆ, ವೈಪ್ ಕೋಡಿಂಗ್ ಯೂಸ್ ಬರ್ತಿದೆ ಅಂದರೆ 10 ನಿಮಿಷದಲ್ಲಿ ಕೋಡೆಲ್ಲ ಬರ್ದಾಗುತ್ತೆ. ಆ್ಯಂಡ್ ದೆನ್ ನೀನು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಕುಂತ್ಕೊಂಡ್ರೆ ಮಿನಿಮಮ್ 2 to 3 hours ಹಿಡಿಯುತ್ತೆ, ಅಷ್ಟು ಇದು ಮಾಡ್ತೀಯ. ಆ್ಯಂಡ್ ದೆನ್ ನೀನು ಅದನ್ನ ಅರ್ಥ ಮಾಡ್ಕೊಂಡಾದ್ಮೇಲೆ ನೀನು ಕೋಡ್ ಬರುತ್ತೆ ಅಂದರೆ, ಆ್ಯಂಡ್ ದೆನ್ ತಿರ್ಗಾ ನೀನು ಆ ಕೋಡಲ್ಲಿ ಡಿಬಗ್ ಮಾಡ್ತೀಯ. ಆ ಡಿಬಗ್ ಮಾಡೋಕ್ಕೆ 4 to 5 hours ಹಿಡಿಯುತ್ತೆ. ಆ್ಯಂಡ್ ದೆನ್ ನೀನು ಆ ಕೋಡ್ನ ಫುಲ್ ಡಿಬಗ್ ಮಾಡಿ ಫಿಕ್ಸ್ ಮಾಡಿ ವೆಬ್ಸೈಟಾಗಿ ಲಾಂಚ್ ಮಾಡೋದಕ್ಕೆ ಒಂದು 10 hours ಆಗುತ್ತೆ ಅನ್ಕೋ. ಬಟ್ ರಿಯಲ್ ಡೆವಲಪರ್ ಏನು ಮಾಡ್ತಾನೆ ಅಂದರೆ, ಆ ಕೋಡ್ ಬರೋಕ್ಕೆ ಮ್ಯಾಕ್ಸ್ ಅಂದರೆ 2 hours ತೊಗೋತಾನೆ. ಬಟ್ ಅವನೇ ಕೋಡ್ ಬರ್ದಿರುತ್ತೆ ಅಂದರೆ ಡಿಬಗ್ನ 10 minutesಲ್ಲಿ ಮಾಡ್ತಾನೆ. ಆ್ಯಂಡ್ ವೆಬ್ಸೈಟ್ ಅಷ್ಟು ಬ್ಯಾಕ್ ಆ್ಯಂಡ್ ಫ್ರಂಟ್ ಎಂಡ್ ಏನು ಅಂತ ಗೊತ್ತಿರುತ್ತೆ. ಸೊ ಲೆಸ್ ಟೈಮಲ್ಲಿ ಮಾಡಾಕ್ತಾನೆ ಅವನು. ನೀನು ಏನು ಮಾಡ್ತಿದ್ಯಾ ಅಂದರೆ ವೈಪ್ ಕೋಡಿಂಗ್ ಅಂತ ಇಟ್ಕೊಂಡು ನೀನು ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ, ಮತ್ತು ನೀನು ನಾಲೆಜ್ ಬೆಳೆಸ್ಕೊತಿಲ್ಲ. ಇದು ವೈಪ್ ಕೋಡಿಂಗ್ ಮತ್ತು ಇದು ಟ್ರ್ಯಾಪಲ್ಲಿ ಇದೆಯಾ ನೀನು. ನನ್ನ ಅದೇ ವೀಡಿಯೋದಲ್ಲಿ ನೋಡ್ತೀನಿ, ಗಿಟ್ ಅಂದರೆ ಏನು ಗೊತ್ತಿಲ್ಲ, ಗಿಟ್ಟಬ್ ಅಂದರೆ ಏನು ಗೊತ್ತಿಲ್ಲ, VS ಕೋಡ್ ಏನು ಗೊತ್ತಿಲ್ಲ, ಯಾವುದೋ ಒಂದು ಇದು ಮಾಡ್ತೆ. ಸೊ ನೀನು ಅಲ್ಲಿ ಟ್ರ್ಯಾಪಲ್ಲಿ ಸಿಗಾಕೊಂಡಿದ್ಯಾ, ಮಾಡ್ತಿದ್ಯಾ, ವೆಬ್ಸೈಟ್ ನಿಂಗೆ ಇದು ಮಾಡ್ಕೊಡ್ತಾಯಿದ್ಯಾ. ಆ್ಯಂಡ್ ದೆನ್ ಡಿಬಗ್ಗಿಂಗ್ ಮಾಡಬೇಕು ಅಂದರೆ ವೈಪ್ ಕೋಡಲ್ಲಿ ನೀನು ಆ ಕೋಡ್ ಅರ್ಥ ಮಾಡ್ಕೊಳ್ಳೋದಕ್ಕೆ 3 to 4 hours ಬೇಕು. ತಿರ್ಗಿ ಕೋಡ್ ಅರ್ಥ ಮಾಡ್ಕೊಂಡು ಯಾವ ಲೈನಲ್ಲಿ ಬಗ್ಗಿದೆ ಅಂತ ಹುಡುಕಿ ಬಗ್ ಮಾಡೋದಕ್ಕೆ ಫುಲ್ ಇದಾಗಿರ್ತೀಯ. ಅದಿದೆಯಾ ಕೋಡು, ನೀನು ಬರ್ದಿರೋ ಕೋಡು ನಿನಗೆ ಗೊತ್ತಿರಲ್ಲ, ಬಟ್ ನೀನು ಇನ್ನೊಬ್ರು ಕೊಟ್ಟಿದ್ಯಾ, ಬಟ್ ಅದನ್ನು ಡೆವಲಪ್ ಮಾಡೋಕ್ಕೆ ಹೇಳ್ತಿದ್ರೆ ನೀನು ಏನು ಮಾಡ್ತೀಯ. ಸೊ ಇದೊಂದು ವೈಪ್ ಕೋಡಿಂಗಲ್ಲಿ ಐತೆ. ಆಫ್ಟರ್ 2 months ಆಗಲೇ ಸಿನಾರಿಯೋ ತೊಗೊಂಡು ಹೇಳಿರ್ತಾರ, ನೀನು ಆಫ್ಟರ್ 2 months ಆದಮೇಲೆ ಏನು ಮಾಡ್ತಿದ್ಯಾ ಅನ್ನೋದೇ ನಿನ್ಗೆ ಗೊತ್ತಿರಲ್ಲ. ಅವ್ನು ಏನೋ ಕೇಳಿದ್ರೆ ನೀನು ಅಪ್ಡೇಟು ಮಾಡೋಕ್ಕಾಗಲ್ಲ. ಸಿಂಪಲಾಗಿ ಒಂದು ಲಾಗಿನ್ ಪೇಜ್ ಚೇಂಜ್ ಮಾಡು ಅಂದ್ರೂ ನೀನು ಮಾಡೋಕ್ಕಾಗಲ್ಲ, ಅಷ್ಟು ಇದರಲ್ಲಿ ಇರ್ತೀಯ. ಆಗಲೇ ಹೇಳ್ದಂಗೆ ಸ್ಕೇಲಿಂಗ್ ಫೇಲ್ಯೂರ್ಸು. ನೀನೇ ಟೈಪ್ ಮಾಡಿ ಬಿಲ್ಡ್ ಮಾಡ್ತಿಲ್ಲ, ಆ ವೆಬ್ಸೈಟ್ಗೆ ಏನಾದರೂ ಸಡನ್ನಾಗಿ ಏನಾದರೂ ಸರ್ವರ್ ಇದು ಬಂತು ಅಂದರೆ ಡೈರೆಕ್ಟ್ ಹೋಗ್ಬಿಟ್ಟು ಎಲ್ಲಿ ಬಗ್ಗಿರುತ್ತೆ ಡೈರೆಕ್ಟ್ ಫಿಕ್ಸ್ ಮಾಡಿ ನೀನು ಅದನ್ನ ತಿರ್ಗಾ ಸರ್ವರಲ್ಲಿ ರಿಯಾಸ್ಟ್ ಮಾಡ್ತೀಯ. ಬಟ್ ನೀನು ಇಲ್ಲದೇ ಇರೋ ಕೋಡ್ಗೆ ವೈಪ್ ಕೋಡಿಂಗಲ್ಲಿ ಮಾಡಿರೋದಕ್ಕೆ ಅಷ್ಟೇ ಮಾಡೋಕ್ಕಾಗಲ್ಲ. ತಿರ್ಗಾ ನೀನು ಏನಂತ ಹೋಗ್ತಿರ್ತೀವಿ, ಈ ಥರ ಆಗೈತೆ ಅಂತ ಕೇಳಿ ತಿರ್ಗಾ ಫಸ್ಟಿಂದ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಹಳೆ ವರ್ಷನ್ ಬಿಟ್ಟೇ. ಆ್ಯಂಡ್ ದೆನ್ ಈ ಓಲ್ಡ್ ವರ್ಷನು ನ್ಯೂ ವರ್ಷನ್ ಅಂತ ತೊಗೋತಿಲ್ಲ, ಆ ಟೈಮಲ್ಲಿ ಅಪ್ಡೇಟ್ ಮಾಡಬೇಕು ಅಂದರೆ ನೀನು ವೈಪ್ ಕೋಡಿಂಗಲ್ಲಿ ಮಾಡ್ಕೊಂಡ್ಬಿಟ್ಟಿದ್ರೆ ಅಪ್ಡೇಟ್ ಮಾಡೋಕ್ಕೆ ಆಗಲ್ಲ. ಇನ್ನೂ ಯಾವುದೂ ಆ ಥರ ಇದೇ ಬಿಟ್ಟಿಲ್ಲ ಅಂದರೆ ಹಳೆ ಕೋಡ್ ಇರೋದನ್ನ ತೊಗೊಂಡು ಅಪ್ಡೇಟ್ ಮಾಡ್ಕೊಂಡು ಇದು ಮಾಡೋಕ್ಕೆ ಆಗಲ್ಲ ನೀನು ವೈಪ್ ಕೋಡಿಂಗಲ್ಲಿ ಮಾಡಿರೋದು. ಬಟ್ ಇದಾದರೆ ಗಿಟ್ಟಪ್ ಪುಷ್ ಮಾಡಿದರೆ ನೀನು ಆರಾಮ್ಸೆ ಮಾಡ್ಕೋಬೋದು ನೀನು ರೈಟ್ ಮಾಡಿರ್ತಿಲ್ಲ. ಆ್ಯಂಡ್ ಟೀಮ್ ಕನ್ಫ್ಯೂಸನ್, ನೀನು ಬರ್ದಿರೋ ಕೋಡ್ ನಿನಗೆ ಗೊತ್ತಿಲ್ಲ, ಬಟ್ ನೀನು ಟೀಮಲ್ಲಿರೋರಿಗೆಲ್ಲ ಹೇಳ್ತಾ ಇರ್ತೀಯ ಹಿಂಗೆ ಮಾಡಿ ಅಂತ, ಇದು ಹಿಂಗೈತೆ ಅಂತ. ಟೀಮ್ ಕನ್ಫ್ಯೂಸನ್ ಅಂತೂ ಜಾಸ್ತಿ ಇರುತ್ತೆ. ಆ್ಯಂಡ್ ದೆನ್ ಪರ್ಫಾರ್ಮೆನ್ಸ್ ಇಶ್ಯೂ ಆಗಲೇ ಹೇಳಿದ್ನಲ್ಲ, ಆ ಥರ ಸ್ಕೇಲಿಂಗ್ ಇದಾಗುತ್ತೆ, ಪರ್ಫಾರ್ಮೆನ್ಸು ಅಷ್ಟು ಚೆನ್ನಾಗಿರಲ್ಲ. ದೆನ್ ಇನ್ನೊಂದು ಏನಂದರೆ, ನೀವು ChatGPTಯಲ್ಲೆಲ್ಲ ಕೋಡ್ ಮಾಡಿರ್ತೀರ, ನೀವು ಡೆವಲಪರ್ಸ್ ಏನಂತೀರ ಕೋಡ್ ಮಾಡಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಎಷ್ಟೊಂದು ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡಿರ್ತಾರೆ, ಬಟ್ ಒಂದು ಲೈನ್ ಏನಾದರೂ ಕೋಡ್ ಚೇಂಜ್ ಮಾಡೋಕ್ಕೋದ್ರೆ ಫುಲ್ ಕೋಡೇ ಒಂಥರ
ಏನಂದರೆ ಫುಲ್ ವೆಬ್ ಪೇಜ್ ಏನಿರುತ್ತೆ ಅದೇ ಉಲ್ಟಂಪಟ್ಟಾಗುತ್ತೆ. ಅಲ್ಲಿ ಬಗ್ ಫಿಕ್ಸ್ ಮಾಡೋದು ಅಷ್ಟು ಕಷ್ಟ ಇರುತ್ತೆ. ದೆನ್ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂದರೂ ಅಷ್ಟು ಕಷ್ಟ ಇರುತ್ತೆ. ಸೊ ಬ್ಯಾಲೆನ್ಸಿಂಗ್ ಏನು ಅಂದರೆ ವಿಡಿಯೋದು ನೀನು ವೈಪ್ ಕೋಡಿಂಗ್ ಮಾಡ್ತಾ ಇರೋದೇನು ತಪ್ಪಲ್ಲ. ಬಟ್ ವೈಪ್ ಕೋಡ್ ಮಾಡ್ತಿದ್ಯಾ ಅಂದರೆ ನಿನಗೆ ನೀನು ಯಾವ ಲ್ಯಾಂಗ್ವೇಜಲ್ಲಿ ಕೋಡ್ ಮಾಡ್ತಾಯಿದ್ಯಾ ಗೊತ್ತಿರಬೇಕು. ಆ್ಯಂಡ್ ದೆನ್ ನೀನು ಎಲ್ಲಿ ಪುಷ್ ಮಾಡ್ತೀಯಾ ಅದನ್ನ ನನಗೆ ಗೊತ್ತಿರಬೇಕು. ಆ್ಯಂಡ್ ದೆನ್ ಏನಾದರೂ ಆದರೆ ಮುಂದೆ ಸರ್ವರಲ್ಲಿ ಲಾಸ್ಟ್ ಮಾಡ್ತೀಯ ಅಂತ ಗೊತ್ತಿರ್ಬೋದು. ನಾನು ವೈಪ್ ಕೋಡಿಂಗ್ ವೀಡಿಯೋದಲ್ಲಿ ಹೇಳ್ಬೇಕಾದ್ರೆ ಒಂದು ಪಾರ್ಟ್ ಮಿಸ್ ಮಾಡಿ ನೀವು ಬಿಟ್ಟಾಕಿ ಏನಿಲ್ಲ ಅಂದರೂ ನಡೀದೆ. ಅಂದರೆ ಫಸ್ಟ್ ಒಂದು ಫಂಡಮೆಂಟಲ್ಸಲ್ಲೇ API ಇದು ಬ್ಯಾಕ್ ಎಂಡ್ ಫ್ರಂಟ್ ಎಂಡ್ ಅದೆಲ್ಲ ಹೇಳಿದೆ. ಸೊ ನಾನು ಅದು ಏನು ಕೇಳಿದೆ ವೈಪ್ ಕೋಡಿಂಗಲ್ಲಿ ನಿಮ್ಗೆ ಬೇಕಾಗಿಲ್ಲ ಅಂದರೆ ಏನು ಕೇಳಿದ್ರೆ ಸೊ ಅಲ್ಲಿಂದ ಅರ್ಥ ಮಾಡ್ಕೋಬೋದು ಅಂತ ಹೇಳಿದ್ದೀನಿ ಅಷ್ಟೇ ಅದನ್ನ. ಸೊ ಅಲ್ಲಿರೋ ಕಾನ್ಸೆಪ್ಟು ಪೂರ್ತಿ ಕಲ್ತ್ಕೊಂಡು ಬ್ಯಾಕ್ ಎಂಡ್ ಏನು ಮಾಡಿದೆ, ಫ್ರಂಟ್ ಎಂಡ್ ಏನು ಮಾಡಿದೆ, ಹಾಸ್ಟೆಲ್ ಮಾಡಿದೆ, ಎಲ್ಲಿ ಕೋಡ್ನ ಸೇವ್ ಮಾಡಿದೆ, ಎಲ್ಲರೂ ಪಬ್ಲಿಕ್ ಅವ್ರು ನೋಡ್ಬೋದು ಆ ಥರ ಅದೆಲ್ಲ ಕಲ್ತ್ಕೊ. ಆ್ಯಂಡ್ ದೆನ್ ವೈಪ್ ಕೋಡಿಂಗಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ವೈಪ್ ಕೋಡ್ ಮಾಡಬೇಕಾದ್ರೆ ಬರೀ ವೈಪ್ ಕೋಡ್ ಮಾಡೋದಿಲ್ಲ, ನಿಂಗೆ ಗೊತ್ತಿರೋ ಕೋಡಿಂಗ್ ಲ್ಯಾಂಗ್ವೇಜಲ್ಲಿ ಕೋಡ್ ಮಾಡೋ. ದೆನ್ ಎಲ್ಲಿ ಪುಷ್ ಮಾಡ್ತಾ ಇದೆಯಾ ಅನ್ನೋದು ನಿನ್ಗೆ ಗೊತ್ತಿರಬೇಕು. ಆ್ಯಂಡ್ ತಿರ್ಗಿ ಏನಾದರೂ ಆದರೆ ಸರ್ವರ್ ಇದಾದರೆ ತಿರ್ಗಾ ಆ ಕೋಡ್ನ ಎತ್ಕೊಂಡು ತಿರ್ಗಿ ವೆಬ್ಸೈಟ್ನ ರೀಹಾಸ್ಟ್ ಮಾಡ್ಬೋದಾ ಅನ್ನೋದು ಗೊತ್ತಿರಬೇಕು. ಆ್ಯಂಡ್ ದೆನ್ ಫೈನಲ್ ಆಗಿ ಏನು ಗೊತ್ತಿರಬೇಕು ಅಂದರೆ ನೀನು ಅದನ್ನ ತಡ್ಕೊಳ್ಳೋಕೆ ಕೆಪಬಿಲಿಟಿ ಇರಬೇಕು. ಅಂದರೆ ಏನೋ ಕೋಡ್ ಮಾಡ್ತಿದೆ ಅಂದರೆ ಅರ್ಥ ಮಾಡಿಕೊಂಡು ಅಲ್ಲೇ ಸಡನ್ನಾಗಿ ರೆಸ್ಪಾನ್ಸ್ ಮಾಡಬೇಕು ಕ್ಲೈಂಟ್ಗೆ. ಆ ಕೆಪಬಿಲಿಟಿ ಇದ್ದರೆ ಮಾತ್ರ ವೈಪ್ ಕೋಡ್ ಮಾಡೋಕ್ಕೆ ಹೋಗಿ. ಇಲ್ಲ ಅಂದರೆ ವೈಪ್ ಕೋಡ್ ಎಲ್ಲೆಲ್ಲಿ ಯೂಸ್ ಮಾಡಿದರೆ ಆಗಲೇ ಹೇಳೋ ಥರ ಹ್ಯಾಕಥಾನ್ಸ್ಗಳಲ್ಲೆಲ್ಲ ಯೂಸ್ ಮಾಡೋದು ಬೆಸ್ಟ್. ಅದಕ್ಕಿಂತ ಟೂಲ್ ಥರ ಇದೆ ಹ್ಯಾಕಥಾನ್ಗಳಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಿದ್ದೀರ ಅಂದರೆ ಅಲ್ಲಿ ಯೂಸ್ ಮಾಡಿ. ಸೊ ವೈಪ್ ಕೋಡಿಂಗ್ ಕಂಪ್ನಿಗಳಲ್ಲೆಲ್ಲ ಹೋಗಿ ಯೂಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ದೆನ್ ಯಾರಾದರೂ ಫೂಲ್ಸ್ಗಳು ಹೇಳ್ತಾ ಇದ್ದಾರೆ ವೈಪ್ ಕೋಡಿಂಗು, ಪ್ರಾಂಪ್ಟ್ ಇಂಜಿನಿಯರಿಂಗು, AI ಇಂದ ನಮ್ಮದು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ. ಸೊ ಅದು ಮಾಡ್ಬೋದು, ಏನು 3 to 5% ಮಾಡ್ಬೋದೇನೋ ಅಷ್ಟೇ. ನೀವು ಅವ್ರನ್ನ ಇದು ಮಾಡಿಕೊಂಡು ನೀವು ಕಲಿತಾರೆ ಕೋಡಿಂಗ್ ಲ್ಯಾಂಗ್ವೇಜಸ್ಸು ಅದು ಇದೆಲ್ಲ ಬಿಡೋಕ್ಕೆ ಹೋಗಬೇಡಿ. ಆ್ಯಂಡ್ ದೆನ್ ಈ ವಿಡಿಯೋ ಇದಾಗಿರುತ್ತೆ. ಸೊ ಯಾರ್ದೋ ಮಾತು ಕಟ್ಕೊಂಡು ವೈಪ್ ಕೋಡ್ ಮಾಡ್ತೀನಿ ಅದು ಮಾಡ್ತೀನಿ ಅಂದ್ಕೊಂಡು ನಿಮ್ಮ ಕೆರಿಯರ್ ಹಾಳು ಮಾಡ್ಕೊಬೇಡಿ. ಯಾವುದೇ ಕೋಡಿಂಗ್ ಲ್ಯಾಂಗ್ವೇಜ್ ಬೇಕು, ಏನೇನು ಬೇಕು ಈಗಿಂದನೇ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ದೆನ್ ನಾನು ಈ ವಿಡಿಯೋದಲ್ಲಿ ಇದೇನು ಕೇಳ್ತಾ ಇದ್ದೀನಿ ಅಂದರೆ ಎಲ್ಲರಿಗೂ ಅರ್ಥ ಆಗುತ್ತೆ. ನಾನು ನೆಕ್ಸ್ಟು DSA ಸೀರೀಸ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ನೀವು ಜಾಯ್ನ್ ಆಗ್ತೀರಾ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.